ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೇರ್ಪೇಟೆ. ಮನುಷ್ಯ ಬದುಕಲು ಶುಚಿರುಚಿಯಾದ ಆಹಾರ, ನೀರು ಸೇವನೆಯನ್ನು ಮಾಡುತ್ತಾನೋ ಹಾಗೆ ಮೂಕ ಸಾಕು ಪ್ರಾಣಿಗಳಿಗೆ ನಮ್ಮಂತೆ ಜೀವ ಇರುವುದರಿಂದ ಅವುಗಳನ್ನು ಸಹ ಜೋಪಾನ ಮಾಡುವಂತೆ ಶಾಸಕ ಎಚ್.ಟಿ. ಮಂಜೂರವರು ಕರೆ ನೀಡಿದರು. ಅವರು ಪಟ್ಟಣದಲ್ಲಿರುವ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಉಪ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಳಿ, ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಹಕರಿಗೆ 500 ಹಸು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸಾದ್ ಮಾತಾಡ್ತಾ ಹೇಳಿದ್ರು, 15-20 ವರ್ಷ ಹಿಂದೆ ಹೋಗಿ ನೋಡಿದ್ರೆ ನಾವು ಐರೋದ್ಯಮನ ಉಪಕಸಬಾಗಿ ಇಟ್ಕೊಂಡಿದ್ದ, ಬೇಸಾಯ ಮಾಡ್ತಿದ್ದ, ನಮ್ಮ ಮನೆ ಹಾಲ್ಗೆ ಬೆಣ್ಣೆ ಗಿಣ್ಣೆಗೆ ಬೇಕಾದ್ರೆ ಇಟ್ಕೊಂಡಿದ್ದು. 25-30 ವರ್ಷ ಹೋಗಿ ಬರ್ತಾ ಬರ್ತಾ ಅದರಲ್ಲಿ ಮಳೆ ಇರಲ್ಲ, ಬೆಳೆ ಸರಿಯಾಗಿ ಬರಲ್ಲ, ಅನೇಕ ಕಾರಣಗಳಿಂದ ಇವತ್ತು ವಿಶೇಷವಾಗಿ ನಮ್ಮ ತಾಯಂದಿರು ಕುಟುಂಬ ನಿರ್ವಹಣೆಗೋಸ್ಕರ ಇವತ್ತು ಐರೋದ್ಯಮನ ಹೆಚ್ಚು ಒತ್ತು ಕೊಟ್ಕೊಂಡು ಬಂದರೆ, ಬೇರೆ ವಲಯ 1%, 2%, 3% ಆದರೆ ಪ್ರತಿ ವರ್ಷ 6% ಗ್ರೋತ್ ಇರುವಂಥವರಿಗೆ ಇವತ್ತು ಪ್ರಸಾದ ಇದೆ. ನಿಜ, ಇವತ್ತು ಉತ್ತಮವಾಗಿ ನಮ್ಮ ತಾಲೂಕಿಗೆ ಬಹುತೇಕ ಹೆಚ್ಚು ಹಾಲು ಉತ್ಪಾದನೆ ಆಗ್ತಾ ಇದೆ. ನಾವು ಎಂಟನೇ ಸಂದರ್ಭದಲ್ಲಿ ಗುಣಮಟ್ಟ ವ್ಯತ್ಯಾಸ ಇತ್ತು. ಇವತ್ತು ನಮ್ಮಲ್ಲಿ 97-98% ಉತ್ತಮ ಗುಣಮಟ್ಟದ ಹಾಲು ಬರ್ತಾ ಇದೆ. ನಾವು ಅದನ್ನ ನಮ್ಮ ಒಕ್ಕೂಟ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ನಾವು ಹೋದ ಕಡೆ ಎಲ್ಲ ಸಹ ಗುಣಮಟ್ಟದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಲಿಕ್ಕೆ ಅವ್ರಿಗೂ ಸಹ ಮುಖ್ಯವಾಗಿ ಅವಕಾಶ ಕೊಟ್ಟಿದ್ವಿ. ಅದೇ ರೀತಿ ಈ ವಿಚಾರದಲ್ಲಿ ಲಕ್ಷಣ ಬೆಳೆಸ್ಕೊಳ್ಬೇಕು. ಯಾರೋ ಒಂದು ವೇಳೆ ಒಂದು ಐದರಲ್ಲಿ ಒಬ್ಬರೋ ಇರೋ ವ್ಯತ್ಯಾಸ ಮಾಡಿದ್ರೆ ಇಡೀ ಉತ್ತಮವಾಗಿ ಹಾಲಾಕರಿಗೂ ಸಹ ಅದ್ರ ಮೇಲೆ ಪ್ರಭಾವ ಬೀರುತ್ತೆ. 5 ರೂಪಾಯಿ ಪ್ರೋತ್ಸಾಹನ ಇರ್ಬೋದು, ವಯಸ್ಸಿನ ಸಂದರ್ಭದಲ್ಲಿ ಅವ್ರಿಗೂ ಸಹ ಕಡಿಮೆ ಆಗುತ್ತೆ ಮನವರಿಕೆ ಮಾಡ್ಕೊತೀವಿ. ಇವತ್ತು ಅವರು ಸಹ ಕಾರ್ಯಕಾರಿ ಮಂಡಳಿಯವರು ಸರಿಯ ಫಿಲ್ಮ್ನ ಪ್ರೈಮರಿ ಸೊಸೈಟಿ ಕಾರ್ಯಕಾರಿ ಮಂಡಳಿಯವರು ಒಳಗೂಡಿ ಅಲ್ಲಿ ಸೆಕ್ರೆಟರಿಗಳು ಒಳಗೂಡಿ ಅದಕ್ಕೆ ಅವಕಾಶ ಕೊಡ್ತಾರಲ್ಲ, ಹಾಗಾಗಿ ಉತ್ತಮವಾದ ಗುಣಮಟ್ಟ ಇವತ್ತು ಬರ್ತಾ ಇದೆ. ಜೊತೆಗೆ ಸ್ಟೆಪ್ ಯೋಜನೆ ತಾವು ಕೊಟ್ಟರು. ಯಾಕೆ ಕೊಟ್ಟರು ಅಂದರೆ ವಿಶೇಷವಾಗಿ ಮಹಿಳಾ ಯೋಜನೆ ಸಹಕರಿಸಿಕೊಂಡು ಕೊಟ್ಟರು. ಒಂದು ವೇಳೆ ಹಾಲು ಉತ್ಪಾದನೆ ಜಾಸ್ತಿ ಮಾಡೋ ದೃಷ್ಟಿಯಿಂದ ಮಾಡಿದ್ರು. ನಮ್ಮ ಸಿಬ್ಬಂದಿಗಳು ಇಲ್ಲಿ ಬಂದಿದ್ದೀರಿ. ಯಾವ ಕಾರಣಕ್ಕೆ ನಾವು ಇಲ್ಲಿ ಸಭೆಯನ್ನು ಮಾಡಿದ್ದೀವಿ, ಏನು ತರಬೇತಿಯನ್ನು ಕೊಡ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ವಿವರವನ್ನು ತಿಳ್ಕೊಳ್ಳೋದು ಜೊತೆಗೆ ಅದ್ರ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಸ್ನೇಹಿತರು ಆಮೇಲೆ 6 ಜನ ನನಗೆ ಹೇಳಿಲ್ಲ ಅಂತ ಬಂಧುಗಳೇ, ಇವತ್ತು ನಮ್ಮ ತರಬೇತಿ ಕೇಂದ್ರದಿಂದ ನಾವು ತರಬೇತಿಯನ್ನು ರೈತರಿಗೆ ಕೊಡಬೇಕು. ಏನಕ್ಕೋಸ್ಕರ ತರಬೇತಿ ಕೊಡಬೇಕು ಅನ್ನೋದು ನಿಮ್ಗೆ ಮನವರಿಕೆ ಆಗಿದೆ. ಏಕೆಂದರೆ ನೀವು ಆಗಲೇ ದನ ಎಮ್ಮೆಗಳನ್ನು ಸಾಕ್ತಾ ಇದ್ದೀರಿ, ಇನ್ನೇನು ತರಬೇತಿ ನಮ್ಗೆ ಕೊಡ್ತಾರಪ್ಪ ಅಂದ್ಕೊಂಡು ನೀವು ನಮ್ಗಿಷ್ಟೇ ಸಾಕು ಅನ್ನೋ ಮಟ್ಟದಲ್ಲಿ ನೀಡಿದ್ದೀರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆಯ ಸೌಲಭ್ಯ ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಚ್ಚು ನಮ್ಮ ರೈತರು ಐನೋದ್ಯಮಕ್ಕೆ ತಗೊಳ್ತಾ ಇರೋದ್ರಿಂದ ಅವರಿಗೆ ರಾಸುಗಳನ್ನು ಯಾವ ರೀತಿ ಸಾಕಬೇಕು, ರಾಸುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಯಾವ ವಿಧದಲ್ಲಿ ನಾವು ಆಹಾರವನ್ನು ಅವರಿಗೆ ಕೊಟ್ಟರೆ ನಮಗೆ ಹಾಲು ಕೊಡುತ್ತೆ ಅನ್ನೋ ವಿಚಾರವನ್ನು ನಮ್ಮ ತರಬೇತುದಾರರು ನಿಮಗೆ ತರಬೇತಿಯನ್ನು ನೀಡ್ತಾರೆ. ಅದರ ಜೊತೆಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳೇನು, ನಮ್ಮ ಸ್ವಸಹಾಯ ಸಂಘಗಳಿಗೆ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತವೆ, ಹಾಗೆ ಮಂಡ್ಯ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಂದ ನಿಮ್ಮ ಸಂಘಕ್ಕೆ ಏನು ಇದನ್ನು ಕೂಡ ಸಹಾಯವನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಈಗಾಗಲೇ ನಮ್ಮ ಡೆಪ್ಟಿ ಮ್ಯಾನೇಜರ್ ಅವರೆಲ್ಲ ಹೇಳಿರ್ತಾರೆ. ನಮ್ಮ ಉದ್ದೇಶ ಮತ್ತು ಸರ್ಕಾರದ ಉದ್ದೇಶ ಎರಡೂ ಒಂದೇ. ನಮ್ಮ ಹಳ್ಳಿಗಳಲ್ಲಿರುವಂತಹ ಮಹಿಳೆಯರು ಸಾಕಬೇಕು ಅನ್ನೋ ದೃಷ್ಟಿಯಲ್ಲಿದ್ದೀವಿ. ಅತಿ ಹೆಚ್ಚು ನಾವೆಲ್ಲರೂ ರೈತ ಬಾಂಧವರಾಗಿರೋದ್ರಿಂದ, ರೈತ ಸಮೂಹದಿಂದ ಬಂದಿರುವಂತಹ ಇದರಿಂದ ನಾವು ಜಮೀನುಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅದ್ರ ಜೊತೆಗೆ ರಾಸುಗಳನ್ನು ಇಟ್ಕೊಂಡು ಹೋಗ್ತೀವಿ. ಎಮ್ಮೆ ಇರ್ಬೋದು, ಹಸು ಇರ್ಬೋದು, ಮತ್ತೊಂದು ಇರ್ಬೋದು, ತಗೊಂಡು ಹೋಗ್ತೀವಿ. ಇದರಿಂದ ಬರುವಂಥ ಹಾಲನ್ನು ಸಮರ್ಪಕವಾಗಿ ಬಳಸಿಕೊಂಡು ನಾವು ಹಾಲನ್ನು ಐನೋದ್ಯಮಕ್ಕೆ ಬಳಸ್ಕೊಂಡಿರೋದ್ರಿಂದ ಐನೋದ್ಯಮದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬೋದು. ಇವತ್ತು ಹಿಂದೆ ಎಲ್ಲ ನಾವೆಲ್ಲರೂ ನಾಡು ಹಸುಗಳು ಎಮ್ಮೆಗಳನ್ನು ಸಾಕೊಂಡು ನಾವು 1 ಲೀಟ್ರು 2 ಲೀಟ್ರಲ್ಲೇ ಸೀಮಿತವಾಗಿದ್ವಿ. ಅದ್ರ ಜೊತೆಗೆ ಇವಾಗ ಬೇರೆ ಬೇರೆ ಹೈಬ್ರಿಡ್ ರಾಸುಗಳು ಬಂದಿರೋದ್ರಿಂದ ಇವತ್ತೆಲ್ಲರೂ ಸಹ ಆ ರಾಸುಗಳನ್ನು ತಗೊಂಡು ನೋಡ್ರಿ, ನಾವು ಹಾಲನ್ನು ಕರೆದು ಪ್ರತಿ ದಿವಸ ನೀವು ಡೈರಿಗೆ ಹಾಕಬೇಕಾದ್ರೆ ಗುಣಮಟ್ಟದ ಹಾಲನ್ನು ತರಬೇಕು ಅಂತ ನಾವು ಹೇಳ್ತೀವಿ. ಗುಣಮಟ್ಟದ ಹಾಲು ಅಂದ್ರೆ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಏನಕ್ಕೆ ಗುಣಮಟ್ಟದ ಹಾಲನ್ನು ನಾವು ಕೇಳ್ತೀವಿ ಅಂದರೆ, ಇವತ್ತು ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಬೇರೆ ಬೇರೆ ಪ್ರೈವೇಟ್ ಪ್ರಾಪರ್ಟಿಗಳು ಅಂದರೆ ಬೇರೆ ಬೇರೆ ಡೈರಿಗಳಿದ್ದಾರೆ ಪ್ರೈವೇಟ್ ಆಗಿರೋರು, ಅವರೆಲ್ಲರ ಜೊತೆಗೂ ನಾವು ಕಾಂಪೀಟ್ ಮಾಡಬೇಕಾಗ್ತದೆ. ಹಾಲನ್ನು ತಗೋಬೇಕು ಅಂದರೆ ಇವತ್ತು ನಮ್ಮದೇ ಆದ ಒಂದು ಬ್ರ್ಯಾಂಡ್ ಇದೆ, KMF ಅಂದರೆ ನಂದಿನಿ. ಎಲ್ಲರೂ ನಂದಿನಿ ಹಾಲು ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅಷ್ಟು ಗುಣಮಟ್ಟದ ಹಾಲನ್ನು ಹೊಂದಿದ್ದೀವಿ. ಅದರಿಂದ ಎಲ್ಲರೂ ಗ್ರಾಹಕರು ಸಿಟಿಗಳಲ್ಲಿ ನಂದಿನಿ ಹಾಲು ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಮಾರ್ಕೆಟ್ ಆಗ್ತದೆ. ಆ ಮಾರ್ಕೆಟ್ ಆದರೆ ನಿಮಗೆ 10 ದಿನಕ್ಕೂ 15 ದಿನಕ್ಕೂ ಏನು ಬಟವಾಣಿ ಕೊಡ್ತೀವಿ ನಾವು, ಆ ಅಮೌಂಟ್ ಬರ್ತದೆ. ನಾವು ನೀರು ಹಾಕ್ಕೊಂಡು ಇಲ್ಲ ಗುಣಮಟ್ಟದ ಹಾಲಿಲ್ಲ ಅಂದಾಗ ಈ ಮಾರ್ಕೆಟ್ ನಾವು ಎದುರಿಸ್ಕೊಂಡು
ನಿಮಗೆ ಬಂಡವಾಳ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಗುಣಮಟ್ಟದ ಹಾಲನ್ನು ನೀವು ಕೊಡಿ ಅಂತ ನಾವು ಹೇಳ್ತೀವಿ. ಗುಣಮಟ್ಟದ ಹಾಲನ್ನು ಯಾವ ರೀತಿ ತಗೋಬೇಕು ರಾಸುಗಳಿಂದ ಅದ್ರ ಬಗ್ಗೆ ಡಾಕ್ಟರ್ ನಿಮಗೆ ಹೇಳ್ಕೊಡ್ತಾರೆ. ಇದನ್ನ ಕಲ್ತ್ಕೊಂಡು ನೀವು ನಮ್ಮ ಸಂಸಾರವನ್ನು, ನಮ್ಮ ಜೀವನವನ್ನು ಸಾಕಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದ್ರ ಜೊತೆಗೆ ಸರ್ಕಾರದಿಂದ ಬರುವಂತಹ 5 ರೂಪಾಯಿ ಹಾಲು ಬರ್ತದೆ, ಆ ದುಡ್ಡು ಬರ್ತಾ ಇದೆ. ಆ ದುಡ್ಡನ್ನು ಯಾವ ರೀತಿ ತಗೋಬೇಕು ಅನ್ನೋದು ನಮ್ಮದೇ ಆದ ಒಂದು ಸರ್ಕಾರ ಒಂದು ನಿಗದಿಯನ್ನು ಮಾಡಿದೆ. ಫ್ಯಾಟ್ ಎಷ್ಟು ಇರಬೇಕು, ಲ್ಯಾಕ್ಟೋಮೆಟ್ ಎಷ್ಟು ಇರಬೇಕು, SNF ಎಷ್ಟು ಇರಬೇಕು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.